ಹಾಯ್ ಗಾಯ್ಸ್, ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವತ್ತು ಎಲ್ಲ ಮಕ್ಕಳು ಕರ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನೀಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಂತ ಅಂದರೆ, ನಮ್ಮ ಜೊತೆ ಬರ್ತಿದ್ದಾರೆ ಶಿಲ್ಪಾ, ಲಡ್ಡು ಆ್ಯಂಡ್ ನಮ್ಮ ಬೇಬಿ ಅಕ್ಕ ಕೂಡ ಊರಿಂದ ಬಂದಿದ್ದಾಳೆ. ಸೊ ಅದಕ್ಕೋಸ್ಕರ ಎಲ್ಲರೂ ಒಂದ್ಸತಿ ಮಕ್ಕಳು ಕರ್ಕೊಂಡು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ಆ್ಯಂಡ್ ಇವಾಗ ಹೋಗೋಣ ಗೈಸ್. ಮತ್ತು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ ಆ್ಯಂಡ್ ಮಳೆ ಬರೋ ಥರ ಇದೆ ಅಲ್ವಾ. ಸೊ ನೋಡುವ, ಹೋಗಿದ್ದು ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತ ಅಂದರೆ ಪಾಪುಗಳನ್ನ ಕರ್ಕೊಂಡು ಜಾಸ್ತಿ ಎಲ್ಲೂ ಹೋಗೇ ಇಲ್ಲ. ಅದಕ್ಕೋಸ್ಕರ ಈ ಸತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡುವ, ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ ಆ್ಯಂಡ್ ಹೊರಡಬೇಕು. ಅವರು ಹಂಗೆ ಬರ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ, ನಾವು ಕೂಡ ಹೀಗೆ ಹೋಗಬೇಕು. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ, ತಡ ಆಗಿದೆ, ಹೋಗ್ತೀವಿ ಇವಾಗ. ನಾವು ಹೋಗ್ತಾ ಇದೀವಿ. ನೋಡಿದ್ರೆ ಆಲ್ರೆಡಿ ಮಳೆ ಬರ್ತಾ ಇದೆ ಗೈಸ್, ಏನ್ ಮಾಡೋದು ಗೊತ್ತಾಗ್ತಲ್ಲ. ಸೊ ನೋಡೋಣ. ಲೈಟ್ ಆಗಿದೆ ಮಳೆ, ಅಷ್ಟೊಂದು ಜೋರ್ ಏನಿಲ್ಲ. ಜಾಸ್ತಿ ಆದ್ರೆ ವಾಪಸ್ಸು, ಇಲ್ಲ ಅಂದ್ರೆ ಮಕ್ಕಳನ್ನ ಆಟಾಡ್ಸ್ಕೊಂಡು ಮನೆಗೆ. ಲಡ್ಡು ನೋಡಿ, ಅಮ್ಮ ನೋಡಿ, ಮಳೆ ಬಂದ್ರೂ ಆಟ ಆಡ್ಬೇಕು. ನೋಡಿ ಕರ್ಕೊಂಡ್ ಬಂದಿದ್ದೀವಿ. ಇಬ್ರಿಗೂ ನೋಡಿ ಖುಷಿ ಆಗೈತೆ, ಬಟ್ ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ಓಡ್ತಾವಳೆ ಅಮ್ಮ. ಲಡ್ಡು ನಮ್ಮ ಬೇಬಿ ಹೆಂಗ ಅನಿಸ್ತೈತೆ ಮಕ್ಕಳನ್ನ ಕರ್ಕೊ ಬಂದಿರೋದಕ್ಕೆ? ಮಕ್ಳು ಕೊಟ್ಟು ಕರ್ಕೊ ಬರಕ್ಕೆ ಊರಿಂದ ಎಲ್ಲ ಬಂದಿದ್ಯಾ? ಯಾವ್ದು ಅದನ್ನ ನಡ್ರಿ. ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ಗೈಸ್, ನಾನು ಲಡ್ಡುನ ಕರ್ಕೊಂಡ್ಬರ್ಬೇಕು, ಲಡ್ಡು ಅಮ್ಮ ಇಬ್ಬರು ಅಂತ. ಬಟ್ ಅಮ್ಮ ಊರಿಗೆ ಹೊಂಟೋಗಿದ್ದು ಕಾರಣ ನಾನು ಕರ್ಕೊಂಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಚಾನ್ಸ್ ಸಿಕ್ಕಿದೆ. ಸೊ ಇವಾಗ ಕರ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಸೊ ಲಡ್ಡು ಲಡ್ಡು ಅಯ್ಯೋ 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 ಬಿಡು, ಅವನೇ ಓಡ್ಲಿ ಬಿಡು, ಅವನೇ ಹೋಗ್ಲಿ ಬಿಡು. ಅದು ಕೈಯೆಲ್ಲ ಬಂದಿದ್ದು. ನನ್ನ ಮಾಡ್ಬೇಡ. ಎಲ್ಲ ಗೈಸ್, ಫೈನಲ್ ಆಗಿ ಇವಾಗ ನೋಡಿ ಇಲ್ಲಿ ರೆಡಿ ಮಾಡಿದ್ವಿ. ಇಲ್ಲೆಲ್ಲ ಫುಲ್ ಗಲೀಜಿತ್ತು ಗೈಸ್, ಇವೆರಡೂ ಗಲೀಜಿತ್ತು. ಮಳೆ ಅಂತೂ ಫುಲ್ ಮಳೆ. ಬನ್ನಿ ಬನ್ನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಾಲಡು ಬಾ ಬಾ. ಇವಾಗ ಬೇರೆ ಆಟ, ಬೇರೆದು. ಅಲ್ವಾ?
ಅಂದ್ರೆ ನೀನು ತಿನ್ನಕ್ಕೆ ಸರಿ ನೀನು. ಹಾ ಗೈಸ್ ಇಲ್ಲೊಂದು ಸಿಗೋದು ಇದೊಂದೇ ಒಂದು ಜೋಳ ಅಷ್ಟೇ. ನಾವು ಮಕ್ಕಳು ಆಡ್ಸಮು ಅಂತ ಬಂದರೆ ಮಕ್ಕಳೇ ಆಟ ಆಡ್ತಿಲ್ಲ, ಅವನೊಬ್ಬನೇ ಆಡ್ತಿರೋದು. ಗೈಸ್ ಇಲ್ಲಿ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಅಂದ್ಕೊಂಡ್ರೆ ಫುಲ್ಲು ಮಳೆ, ಎಲ್ಲೂ ಆಟ ಆಡೋಕೆ ಆಯ್ತಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಹೋಗೋದ ಮನೆಗೆ ಏನು ಅಂತ. ಮಜಾ ಆಯ್ತಾ? ಇಲ್ಲಿ ನೋಡಿ ಹೆಂಗೆ ಇಬ್ರು ಬತ್ತಾನೆ ಇಲ್ಲ, ಅಲ್ಲಿಂದ ಅಲ್ಲೇ ಕುತ್ಕೊಂಡ್ಬಿಟ್ಟದೆ. ಗೈಸ್ ಏನ್ ಗೊತ್ತಾ, ನಾವು ಫಸ್ಟ್ ಚಿಕ್ಕವರಿದ್ದಾಗ ಬರ್ತಾ ಇದ್ವಿ, ಆಗ ತುಂಬಾ ಏನೋ ಆಟ ಆಡೋದೆಲ್ಲ ಇರ್ತಿತ್ತು, ಮತ್ತೆ ತಿಂಡಿ ಅದೆಲ್ಲ ಇರ್ತಿತ್ತು. ಬಟ್ ಈಗ್ಲೇನೆ ತುಂಬಾ ಕಡಿಮೆ ಆಟ ಆಡೋದು, ಅಷ್ಟು ಜಾಸ್ತಿ ಏನಿಲ್ಲ, ಬರೀ ಉಯ್ಯಾಲೆ ಮತ್ತೆ ಈ ಜಾರಬಂಡಿ ಅದಷ್ಟೇ ಇರೋದು. ಅಂದರೆ ನಾವು ಅಂದ್ಕೊಂಡಿದ್ವಿ ಜಾಸ್ತಿ ಇರುತ್ತೆ ಆಟ ಆಡೋದು ಅಂತ, ಬಟ್ ಅಷ್ಟು ಜಾಸ್ತಿ ಇಲ್ಲ ಗೈಸ್. ಸೊ ಓಕೆ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಕ್ಕಳ ಜೊತೆ ಸೊ ಚೆನ್ನಾಗಿದೆ. ಇವಾಗೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅನಿಸುತ್ತೆ, ನೋಡುವ. ಆಟ ಆಡಿದ್ರೆ ಆಟ ಆಡ್ಕೊಂಡು ಆಮೇಲೆ ಹೋಗ್ಬೇಕು ಗೈಸ್. ಗೈಸ್ ಅವ್ರು ನೋಡಿ ಅಲ್ಲಿ ಕಾಡ್ತಾರೆ, ಎಲ್ಲೆಲ್ಲೋ ಅಲ್ಲಿ ಅಮ್ಮ ಆಯ್ ಮಾಡವ. ಗೈಸ್ ನಮ್ಮ ಬೇಬಿ ಅಕ್ಕ ನೋಡಿ ಗೈಸ್ ಯಾವ್ದು ಎಕ್ಸಸೈಸ್ ಮಾಡ್ತಾರೆ. ಬಟ್ ಇಲ್ಲಿ ಎಕ್ಸಸೈಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಮಾಡೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹಾ ಅದೋಗಲ್ಲ. ಹಾ ಮೋನಿ ನೀನ್ ಯಾವ ಟ್ರೈ ಮಾಡ್ತೀಯ? ಇದೆ ಅಲ್ಲೋಡಿ ಗೈಸ್, ಇಬ್ರು ಮಕ್ಕಳನ್ನ ಕರ್ಕೊಂಡು ಹೆಂಗ್ ಆಡಿಸ್ತಾರೆ. ಹಾ ನೋಡ್ತಾ ಇದ್ದೀನಕ್ಕ. ಗೈಸ್ ಇಲ್ಲಿ ನಮ್ ಲಡ್ಡು ಇಲ್ಲವನೆ. ಲಡ್ಡು ಲಡ್ಡು ನೆಟ್ಟು ಕಾಲಿಕ್ಕು. ನಮ್ಮ ಆಂಟಿ, ನಮ್ಮ ಶಿಲ್ಪ, ಅಮ್ಮು, ಲಡ್ಡು 3 ಜನನು 4 ಜನನು ಆಡ್ತಾವ್ರೆ. ಇಲ್ಲಿ ನೋಡಿ ಗೈಸ್ ಅದಾಯ್ತು ಅಂದ್ಬಿಟ್ಟು ಈಗ ಇದನ್ನ ಟ್ರೈ ಮಾಡ್ತಾ ಇದ್ದಾಳೆ. ಓನಮ್ಮ ಅದ್ರ ಹತ್ರ ಕರ್ಕೋಗ್ಬೇಕಾ? ಹೋಗೋಣ ಇರು. ಒಂದು ಟ್ರೈ ಮಾಡಲಿ, ಎಲ್ಲಾನು ಟ್ರೈ ಮಾಡ್ತೀನಿ ಅಂತಾಳೆ ಗೈಸ್. ಅಂತಾಳೆ. ಈ ಕಡೆ ಅಮ್ಮ ಮಗಳು ಆಡ್ತಿದ್ದಾರೆ. ಅವಳು ಮಾಡ್ಲಿ ನಾರ್ಮಲ್ ಆಗಿ. ಇಲ್ಲಿ ಆಡು. ಶಕ್ತಿ ಬತ್ತಾ? ಇವಾಗ ಮಾಡ್ಬೇಕೀಗ ಬೇಗ. ಸಾಕಾ? ಲಡ್ಡು ನೀನ್ ಯಾವ್ದು ಮಾಡ್ತೀಯವ? ಅವನಿಗೆ ಉಯ್ಯಾಲೆನೇ ಬೇಕಂತೆ ಅವನಿಗೆ. ಸೊ ಗೈಸ್ ಅಲ್ಲಿಂದ ನಾವು ವಾಪಸ್ ಬಂದ್ವಿ. ಸೊ ಬರಬೇಕಾದ್ರೆ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನನ್ನ ಫೋನ್ ಕೂಡ ಸ್ಟೋರೇಜ್ ಆಗಿತ್ತು, ಅದಕ್ಕೋಸ್ಕರ. ಸೊ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.